ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಗ್ರಹಗಳ ಒಂದು ಸಂಚಾರ ಬದಲಾವಣೆಯಿಂದ ನಿಮ್ಮ ರಾಶಿ ಮೇಲೆ ಏನೆಲ್ಲ ಪ್ರತಿಫಲಗಳು ಬದಲಾವಣೆಗಳು ಈ ತಿಂಗಳಲ್ಲಿ ಕೊಡುತ್ತೆ ಅನ್ನುವಂತಹದನ್ನು ನಾವೀಗ ತಿಳಿಯೋಣ. ನೋಡಿ, ಮಿಥುನ ರಾಶಿಯವರಿಗೆ 9 ಗ್ರಹಗಳಲ್ಲಿ 3 ಗ್ರಹಗಳು ಬದಲಾವಣೆ ಮಾಡ್ತಾ ಇರ್ತಕ್ಕಂತಹವು ಯಾವ ಗ್ರಹಗಳು ಅಂತಂದರೆ, ಶುಕ್ರ ಬಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಜುಲೈ 25ನೇ ತಾರೀಕಿಗೆ ಬರ್ತಾನೆ, ಸಂಚಾರ ಮಾಡ್ತಾನೆ. ಸೂರ್ಯ ಬಂದು ಜುಲೈ 16ನೇ ತಾರೀಕಿಗೆ ನಿಮ್ಮ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡುವಂತಹದ್ದು. ಇನ್ನು ಕುಜಗ್ರಹ ಜುಲೈ 28ನೇ ತಾರೀಕಿಗೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡುವಂತಹದ್ದು. ಇನ್ನು ಉಳಿದ ಗ್ರಹಗಳು, ಗುರು ನಿಮ್ಮ ರಾಶಿಯಲ್ಲಿ ಸ್ಥಿರವಾಗಿರ್ತಕ್ಕಂತಹದ್ದು, ಬುಧ ಕಟಕ ರಾಶಿಯಲ್ಲಿ ಸ್ಥಿರವಾಗಿರ್ತಕ್ಕಂತಹದ್ದು. ಇನ್ನು ಕೇತು ಗ್ರಹ ಸಿಂಹ ರಾಶಿಯಲ್ಲಿ, ರಾಹು ಬಂದು ಕುಂಭ ರಾಶಿಯಲ್ಲಿ, ಶನಿ ಬಂದು ಮೀನ ರಾಶಿಯಲ್ಲಿ ಸ್ಥಿರವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಆದರೂ ಕೂಡ ಸಂಚಾರ ಆಗಲಿ, ಸ್ಥಿರವಾಗಿರ್ತಕ್ಕಂಥ ಗ್ರಹಗಳಾಗಲಿ ಆ ಸ್ಥಾನದಿಂದ ನಿಮ್ಮ ರಾಶಿಗೆ ಕೊಡುವಂತಹ ಬಲಾಬಲಗಳು ಪ್ರತಿಫಲಗಳು ಈ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ, ನಿಮ್ಮ ರಾಶಿಯವರಿಗೆ ಮುಖ್ಯವಾಗಿ ರಾಶಿಯಲ್ಲೇ ಸೂರ್ಯ ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ನಿಮ್ಮ ಪ್ರಯತ್ನ ಕಾರ್ಯಗಳಲ್ಲಿ ಒಳ್ಳೆಯ ರೀತಿಯ ಚೇತರಿಕೆ ಬರುತ್ತೆ, ಬದಲಾವಣೆ ಬರುತ್ತೆ, ಚೇಂಜಸ್ ಬರುತ್ತೆ, ಏನೋ ಒಂದು ಕ್ಲೆವರ್ ಅನ್ನುವಂತಹದ್ದು ಬರುತ್ತೆ. ಈ ರೀತಿ ಒಂದು ಉತ್ಸಾಹ ಬರುವಂತಹ ಸಾಧ್ಯತೆ ಈ ತಿಂಗಳಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಜೊತೆಗೆ ಗುರು ಕೂಡ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹದ್ದು. ವಿಶೇಷವಾಗಿ ಒಂದು ದಾಂಪತ್ಯ ಸೌಖ್ಯ ಮತ್ತು ವೃತ್ತಿಯಲ್ಲಿ ಒಳ್ಳೆಯ ಬಲ ಸ್ಥಿರತೆ ಬದಲಾವಣೆ ತರುವಂತಹದ್ದು. ನಿಮ್ಮ ಅನಿಸಿಕೆಗೆ ತಕ್ಕಂತೆ ಒಳ್ಳೆಯ ಸ್ಥಾನ ಅವಕಾಶ ಅಂದುಕೊಂಡ ರೀತಿಯಲ್ಲಿ ಒಂದು ಬದಲಾವಣೆಯ ಒಂದು ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಆ ಒಂದು ವಿಷಯದಲ್ಲೂ ಕೂಡ ಚೇಂಜಸ್ ಇದೆ. ಈ ಒಂದು ರೀತಿಯಲ್ಲಿ ಯಾವಾಗ ಬದಲಾವಣೆ ಆಗುತ್ತಪ್ಪ ಅಂತಂದರೆ, ಒಂದು ಜುಲೈ 26ನೇ ತಾರೀಕಿಗೆ ಒಂದು ಕನ್ಫರ್ಮೇಷನ್ ಅನ್ನೋದು ಕ್ಲಾರಿಟಿ ಬರುತ್ತೆ. ಅಲ್ಲಿವರೆಗೂ ಕೂಡ ಸ್ವಲ್ಪ ಬದಲು ಆಗ್ತಾ ಇರ್ತಕ್ಕಂಥದ್ದು, ಕನ್ಫರ್ಮೇಷನ್ ಇಲ್ದಿರ ಇರ್ತಕ್ಕಂತಹದ್ದು, ನಿಮ್ಮ ಕೆಲಸದಲ್ಲಿ ಒಂದು ದೃಢತೆ ನಿರ್ಧಾರ ಕ್ಲಾರಿಫಿಕೇಷನ್ಸು ಕಡಿಮೆ ಇರುತ್ತೆ. ಆದರೆ ಜುಲೈ 16 ನಂತರ ಸ್ಥಿರವಾಗಿ ಮುಂದುವರಿಯುವಂತಹ ರೀತಿ, ಒಂದು ಸ್ಥಾನದಲ್ಲಿ ಬಲಪಡುವಂತಹ ರೀತಿ, ಕನ್ಫರ್ಮೇಷನ್ ಆಗುವಂಥ ರೀತಿ ಆಗುತ್ತೆ. ಒಟ್ಟಾರೆಯಾಗಿ ಒಂದು ಜುಲೈ ತಿಂಗಳು ವೃತ್ತಿಗೆ ಬಲ ಕೊಡುತ್ತೆ, ದಾಂಪತ್ಯಕ್ಕೆ ಬಲ ಕೊಡುತ್ತೆ, ಮತ್ತು ಅನವಶ್ಯಕವಾಗಿ ಇಷ್ಟು ದಿನ ಖರ್ಚು ಲಾಸು ವ್ಯಯ ಇವೆಲ್ಲ ಆಗಿರುತ್ತೆ. ಆದರೂ ಕೂಡ ಒಂದು ಸ್ಥಿರತೆ ಕಂಡುಕೊಳ್ಳುವಂತಹದ್ದು ಈ ಒಂದು ತಿಂಗಳ ಅಂತ್ಯದಲ್ಲಿ ಮುಂದುವರಿಯುತ್ತೆ. ಮತ್ತು ವಿಶೇಷವಾಗಿ ಧನದ ಅಭಿವೃದ್ಧಿ ಅಂದರೆ ದುಡ್ಡಿನ ಅಭಿವೃದ್ಧಿ ಬದಲಾವಣೆ ನಿಮ್ಮ ಮನಸ್ಸಿಗೆ ಅನಿಸಿದಂತೆ ನಿಮ್ಮ ಮನಸ್ಸಿಗೆ ಸಂತೃಪ್ತಿ ಕೊಡೋ ರೀತಿಯಲ್ಲಿ ಜುಲೈ 16 ನಂತರ ತುಂಬಾ ಚೇಂಜಸ್ ಬರುತ್ತೆ. ಅದು ಕೂಡ ಕೆಲಸ ವೃತ್ತಿಯಿಂದ ಬದಲಾವಣೆಗಳು ಬರುವಂತಹದ್ದು. ನೀವು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿಯ ಕೆಲಸ ಕಾರ್ಯ ವೃತ್ತಿ ಉದ್ಯೋಗ, ಒಂದು ಸರ್ಕಾರಿ ವೃತ್ತಿ ನಿರತರಾದರೂ ಕೂಡ ಒಂದು ಬದಲಾವಣೆಗಳು ತರುವಂತಹದ್ದು. ಯಾಕೆಂದರೆ ಇಲ್ಲಿ ಸೂರ್ಯನ ಬಲ, ಗುರುವಿನ ಬಲ ಮತ್ತು ಶುಕ್ರನ ಬಲ ಕೂಡ ಉತ್ತಮ ರೀತಿ ಫಲಾಫಲಗಳು ಸಿಗುತ್ತೆ. ವೈಯಕ್ತಿಕವಾಗಿ ನಮಗೆ ದೃಢತೆ ನಿರ್ಧಾರಗಳು ಕ್ಲಾರಿಫಿಕೇಷನ್ ಸಿಗುತ್ತೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ಒಂದು ಮನೆ ಕಡೆ ಒಂದು ಬದಲಾವಣೆಗಳು ಬರುವಂತಹದ್ದು, ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಅವರ ಒಂದು ವ್ಯಾಪಾರ ವ್ಯವಹಾರಗಳ ಒಂದು ವಿಚಾರದಲ್ಲೂ ಕೂಡ ಜುಲೈ ತಿಂಗಳಲ್ಲಿ ಭಾಳಷ್ಟು ಬದಲಾವಣೆಗಳು ತಂದುಕೊಳ್ಳುವಂತಹ ಒಂದು ಅವಕಾಶಗಳು, ಒಂದು ಆಪರ್ಚುನಿಟಿಗಳು ಅವ್ರಿಗೂ ಕೂಡ ಬರುವಂತಹದ್ದು. ಅವು ಕೂಡ ನಿಮಗೆ ಒಂದು ಸಮಂಜಸವಾಗಿರುತ್ತೆ, ಸಂತೃಪ್ತಿಕರದಾಯಕವಾದಂತಹ ರೀತಿಯಲ್ಲಿರುತ್ತೆ, ಒಳ್ಳೆಯ ರೀತಿಯಲ್ಲಿರುತ್ತೆ. ಅಂದರೆ ಒಂದು ಮಾತೃಸ್ಥಾನದಲ್ಲಿ ವಿಶೇಷವಾಗಿ ಒಂದು ಸರ್ಪ ಸಂಸ್ಕಾರ ದೋಷ ಉಂಟಾಗ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಸ್ವಲ್ಪ ಮನೆ ಕಡೆ, ನಿಮ್ಮ ಸ್ವಸ್ಥಾನದ ಕಡೆ ಅಥವಾ ಮಾತೃಸ್ಥಾನ ಅಂದರೆ ಅಣ್ಣ ತಮ್ಮಂದಿರ ಸ್ಥಾನದಲ್ಲಿ ಭಾಳಷ್ಟು ಅಂದರೆ ನಿಮ್ಮ ಒಂದು ಜಾತಕದ ಪ್ರಭಾವದಿಂದ ನಿಮ್ಮ ರಾಶಿಯವರಿಗೆಲ್ಲರೂ ಕೂಡ ಯಾರೆಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿದ್ದಾರೆ ಅಂತಹವ್ರಿಗೆ ಭಾಳಷ್ಟು ಸಂಕಷ್ಟಗಳು ಎದುರಿಸ್ತಾ ಇರ್ತಕ್ಕಂತಹದ್ದು ಕೂಡ ಇರುತ್ತೆ. ಬೇಕಾದರೆ ಗಮನಿಸಿ, ಅವ್ರಿಗೆ ಒಂದು ವಿವಾಹ ಆಗದಿರ ಇರ್ತಕ್ಕಂಥದ್ದಾಗಿರ್ಬೋದು, ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲದಿರ ಇರ್ತಕ್ಕಂಥದ್ದಾಗಿರ್ಬೋದು, ಯಾವುದೊಂದು ಬಿಸ್ನೆಸ್ ವ್ಯಾಪಾರ ವಹಿವಾಟುಗಳು ನಡೆಸುವಂಥ ವಿಚಾರದಲ್ಲಾಗಿರ್ಬೋದು, ಆ ಒಂದು ವಿಷಯಗಳಲ್ಲಿ ಕೂಡ ಅವರಿಗೆ ಭಾಳಷ್ಟು ವ್ಯತ್ಯಯಗಳು ಕಾಣಿಸ್ತಾ ಇರ್ತಕ್ಕಂಥದ್ದು, ಭಾಗ್ಯ ಪ್ರಾಪ್ತಿಗಳನ್ನು ಪಡೆಯೋಕ್ಕಾಗದಿರ ಇರ್ತಕ್ಕಂಥ ವಿಚಾರಗಳು ಇವೆಲ್ಲವೂ ಕೂಡ
ಹೊಡೆತ ಬೀಳ್ತಾ ಇರ್ತಕ್ಕಂತಹದ್ದಿರುತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ನಡೀತಾ ಇರ್ತಕ್ಕಂಥ ರಾಹು ಕೇತು ಕುಜ ಈ ಗ್ರಹಗಳ ಒಂದು ಸಂಚಾರ ಬದಲಾವಣೆಯಿಂದ ಆಗ್ತಾ ಇರ್ತಕ್ಕಂಥ ದೋಷಗಳು. ಇದು ಸರ್ಪದೋಷ ಅಂತ ತೋರಿಸುತ್ತೆ, ಸರ್ಪ ಸಂಸ್ಕಾರ ದೋಷ ಅಂತ ತೋರಿಸುತ್ತೆ, ಕಾಲಸರ್ಪ ದೋಷ ಅಂತ ಕೂಡ ತೋರಿಸುತ್ತೆ. ಹಾಗೆ ಈ 3 ದೋಷಗಳು ಯಾರ ಜಾತಕದಲ್ಲಿದೆಯೋ ಅಂತಹವರು ಈ ಒಂದು ಸಮಯದಲ್ಲಿ ಈ ಒಂದು ದಿನಾಂಕಗಳಲ್ಲಿ ಅಂದರೆ ಜುಲೈ 28ರ ಒಳಗಡೆ ಈ ಒಂದು ದೋಷಗಳಿಗೆ ಪರಿಹಾರ ಅಂತ ಮಾಡಬೇಕು. ಏನಪ್ಪ ಪರಿಹಾರ ಮಾಡುವಂತಹ ಸ್ಥಾನ ಎಲ್ಲಿ ಏನು ಅಂತಂದರೆ ಒಂದು ಪುಣ್ಯಸ್ಥಳದಲ್ಲಿ ಅಂದರೆ ಶ್ರೀಕಾಳಹಸ್ತಿಯಲ್ಲಿ ರಾಹುಕೇತು ಶಾಂತಿ ಮತ್ತು ಒಂದು ಪುಣ್ಯಸ್ಥಳದಲ್ಲಿ ಗಣಪತಿ ದರ್ಶನ ಅಂದರೆ ಕುರುಡುಮಲೆ ಒಂದು ಗಣಪತಿ ದರ್ಶನ ಆಗಿರ್ಬೋದು, ಕಾಣಿಪಾಕಂ ಗಣಪತಿ ಆಗಿರ್ಬೋದು, ದರ್ಶನ ಮಾಡಿ ಒಂದು ಶ್ರೀಕಾಳಹಸ್ತಿಯಲ್ಲಿ ರಾಹುಕೇತು ಶಾಂತಿ ಮಾಡಿದ್ರೆ ಸರ್ಪದ ಸಂಸ್ಕಾರ ದೋಷ ಸರ್ಪದೋಷ ಪರಿಹಾರ ಆಗುತ್ತೆ. ಮತ್ತು ಒಂದು ಪುಣ್ಯಸ್ಥಳ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ, ಶ್ರೀ ಕುಕ್ಕೆ ಕ್ಷೇತ್ರ ಆಗಿರ್ಬೋದು, ಮತ್ತು ಘಾಟಿ ಕ್ಷೇತ್ರ ಆಗಿರ್ಬೋದು, ಅಥವಾ ಪಳನಿ ಕ್ಷೇತ್ರದಲ್ಲಾಗಿರ್ಬೋದು, ಈ ಒಂದು ದೇವತಾ ದರ್ಶನ ಮಾಡಿ ಒಂದು ಸರ್ಪ ಸಂಸ್ಕಾರ ಶಾಂತಿ ಪರಿಹಾರ ಮಾಡಿಸ್ಕೊಂಡ್ರೆ ನಿಮಗೆ ಮುಂದಿನ ಒಂದು ಜೀವನದಲ್ಲಿ ಮತ್ತು ಮುಂದಿನ ಜನ್ಮಗಳಲ್ಲಿ ಈ ಒಂದು ದೋಷಗಳ ಎಫೆಕ್ಟುಗಳು ಬರೋದಿಲ್ಲ. ಹಾಗೆ ಈ ಸಮಯದಲ್ಲಿ ಮಾಡುವಂಥದ್ದು ತುಂಬ ಅನಿವಾರ್ಯ ಆಗಿದೆ. ಈ ರೀತಿ ಬಹಳಷ್ಟು ವರ್ಷಗಳಿಗೊಮ್ಮೆ ದಿನಗಳಿಗೊಮ್ಮೆ ಬರುವಂತಹ ಸ್ಥಿತಿಯಾಗಿರುತ್ತೆ. ಅದಕ್ಕೆ ಜುಲೈ 28ರೊಳಗಡೆ ಬರುವಂತಹದ್ದು. ಯಾರ ಜಾತಕದಲ್ಲಿ ಈ ದೋಷಗಳಿದೆ ಇಲ್ಲ ಅಂತ ನಿಮ್ಗೆ ತಿಳ್ಕೊಬೇಕಾಗಿದ್ದರೆ ನಮ್ಮ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂತಹ ನಂಬರಿಗೆ ನೀವು ಕರೆ ಮಾಡಿ ತಿಳಿಸ್ಬೋದು, ಅಥವಾ ವಾಟ್ಸಪ್ ಮುಖಾಂತರ ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತನ್ನ ಕಳಿಸಿ ತಿಳ್ಕೊಳ್ಳಿ. ಆ ಒಂದು ದೋಷ ಇದ್ದಲ್ಲಿ ಪರಿಹಾರ ಮಾಡ್ಕೊಳ್ಳಿ, ತುಂಬ ಶುಭ ಫಲಗಳನ್ನು ಪಡಿತೀರಾ. ಅತ್ಯದ್ಭುತವಾದಂಥ ಪ್ರಯತ್ನ ಕಾರ್ಯದಲ್ಲಿ ಬಲಾಬಲಗಳು ಬಂದುಬಿಡತ್ತೆ. ಹಾಗಾಗಿ ಪ್ರಯತ್ನ ಬಲಗಳಲ್ಲಿ ವೈಪರೀತ್ಯಗಳು ಹೊಡಿತಾ ಇದೆ, ಭಾಗ್ಯದಲ್ಲಿ ವೈಪರೀತ್ಯಗಳು ಬರ್ತಾ ಇದೆ, ನಿಮ್ಮ ಏನೇನೋ ಪ್ರಯತ್ನಗಳು ಮಾಡಬೇಕು ಅನ್ನೋಂಥ ಆಲೋಚನೆಯಲ್ಲಿ ಇರುತ್ತೆ. ಅವೆಲ್ಲವೂ ಕೂಡ ಅರ್ಧಂಬರ್ಧ ಆಗ್ತಾ ಇದೆ, ಎಡವಟ್ಟುಗಳಾಗ್ತಾ ಇದೆ, ಅವೆಲ್ಲವೂ ಕೂಡ ಸಕ್ರಮ ಆಗುವಂತಹ ಸ್ಥಿತಿ ಬಂದುಬಿಡತ್ತೆ. ಇನ್ನು ಶನಿ ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು ನೋಡಿ, ಶನಿ ಬಂದು ವಿಶೇಷವಾಗಿ ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ವೃತ್ತಿಯಲ್ಲಿ ಸ್ಥಿರವಾಗಿ ಮುಂದುವರಿಯುವಂತಹ ಅವಕಾಶಗಳಿರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ತುಂಬಾ ಸುಸ್ತು, ಆಯಾಸ, ದೈಹಿಕವಾಗಿ ಅಸ್ಥಿರತ್ವ, ಒಂದು ಸ್ಟಮಕ್ ರಿಲೇಟೆಡ್, ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆಗಳು ಬಂದೊದಗಿರ್ತಕ್ಕಂತಹದ್ದಾಗಿರ್ಬೋದು, ಒಂದು ಗಂಟಲು ಸಂಬಂಧಿ, ಶ್ವಾಸ ಸಂಬಂಧಿ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ವೈಪರೀತ್ಯಗಳು ಬಂದಿರುತ್ತೆ. ಮತ್ತು ಭಾಗ್ಯ ವಿಚಾರ, ಆರೋಗ್ಯನೇ ಮಹಾಭಾಗ್ಯ. ಹಾಗಾಗಿ ಈ ಒಂದು ಮಹಾಭಾಗ್ಯದಿಂದ ವೃತ್ತಿಗೆ ಎಡವಟ್ಟುಗಳು ಬಂದೊದಗಿರ್ತಕ್ಕಂತಹದ್ದು. ಅವೆಲ್ಲವೂ ಕೂಡ ನಿವಾರಣೆಗೋಸ್ಕರ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿ ಎಳ್ಳು ಬತ್ತಿಯನ್ನು ಬೆಳಗಿಸಿ, ಅಲ್ಲಿ ಬೆಳಗಿಸುವ ಸಂದರ್ಭದಲ್ಲಿ ಬರುವಂತಹ ಒಂದು ಹೊಗೆಯನ್ನು ನೀವು ಶ್ವಾಸದ ಮುಖಾಂತರ ತೆಗೆದುಕೊಳ್ಳೋದರಿಂದ ಈ ಒಂದು ವ್ಯತ್ಯಯ ವೈಪರೀತ್ಯ ನಿವಾರಣೆ ಆಗುತ್ತೆ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗ್ರಹಗಳು 1-2-3 ಗ್ರಹಗಳು ವೈಪರೀತ್ಯ ಬಿಟ್ಟರೆ ಉಳಿದ ಗ್ರಹಗಳು ಶುಭಫಲ ಕೊಡುತ್ತೆ. ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.